ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕರದಂಟು. ಇದನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಶಿವರಾತ್ರಿ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಈ ಸಿಹಿ ತಿಂಡಿನ ಮಾಡೇ ಮಾಡ್ತಾರೆ. ಇದನ್ನು ನಾನು ಯಾವಾಗಲೂ ಒಂದೇ ರೀತಿಲಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಕ್ರಿಸ್ಪಿಯಾಗಿ ಹೇಗೆ ಬರೋದು ಅಂತ ತುಂಬ ಇನ್ವೆನ್ಷನ್ ಮಾಡಿಬಿಟ್ಟು ಈ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಶೈನಿಂಗಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ನೀವು ತಿಂದ್ಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಟೇಸ್ಟಿಯಾಗಿದೆ ಅಂತ. ಅಷ್ಟೇ ಸೂಪರಾಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಶೈನಿಂಗಾಗಿ ಬಂದಿದೆ. ಇದನ್ನು ನಾನು ಹೇಗೆ ಮಾಡೋದು, ಏನು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ಬಟ್ಲು ಹುರ್ಗಡ್ಲೆ ತೊಗೊಳ್ಳಿ, ಜೊತೆಗೆ ಒಂದು ಕಪ್ ಸಕ್ಕರೆ ತೊಗೊಳ್ಳಿ. ಅದೇ ಬಟ್ಲು ಅಳತೆಯಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ, ಇದು ಸ್ವಲ್ಪ ಗಸಗಸೆ, ಜೊತೆಗೆ ಅಂಟು. ಇದನ್ನು ಅಂಟಿನ ಉಂಡೆ ಮಾಡುವಾಗ ಎಲ್ಲರೂ ಬಳಸ್ತಾರೆ, ತಿನ್ನೋ ಅಂಟಿದು. ಇದನ್ನು ಒಂದು ಸ್ಪೂನ್ 2 ಸ್ಪೂನ್ ಆದರೆ ಸಾಕು. ನೋಡಿ ಸಖತ್ತಾಗಿ ಶೈನಿಂಗಾಗಿ ಬಂದಿದೆ. ಇದನ್ನು ನೀವು ಮನೇಲಿ ಒಂದು ಸಲ 100% ಮಾಡ್ಕೊಂಡು ತಿನ್ನಲೇಬೇಕು. ಈಗ ನಾನೊಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಬಿಡೋಣ. ಪೌಡ್ರ್ ಅಂದರೆ ಜರಡಿ ಹಿಡ್ಕೊಂಡ್ರೆ ಅದೇ ಪೌಡ್ರ್ ಆಗುತ್ತಲ್ವಾ, ಹಾಗೆ ಈಗ ಪೌಡ್ರ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಜರಡಿ ಹಿಡಿದು ಅದನ್ನು ಅಳತೆ ಮಾಡಿ ಇಟ್ಕೊಂಬಿಡೋಣ. ಯಾಕಂದರೆ ಅಳತೆ ಫಾರ್ಮಲ್ಲಿ ನಾನು ನಿಮ್ಗೆ ಹೇಳಿದ್ರೆ ಮಾಡೋವಾಗ ಯಾವುದೇ ತೊಂದರೆನೂ ಆಗೋಲ್ಲ, ಆ ರೆಸಿಪಿ ಕೆಡೋದು ಇಲ್ಲ. ಅದಕ್ಕೋಸ್ಕರ ನೋಡಿ ನಾನು 1 ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದಕ್ಕೆ ಅದು 1/2 ಬಟ್ಲು ಹುರ್ಗಡ್ಲೆ ಪೌಡ್ರ್ ಆಗಿದೆ. ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಒಂದು ಪ್ಲೇಟ್ಗೆ ತುಪ್ಪ ಸವರಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಲಾಸ್ಟಿಗೆ ಕರ್ದಂಟು ಮಾಡುವಾಗ ಈ ಪ್ಲೇಟಿನ ಅವಶ್ಯಕತೆ ತುಂಬ ಇದೆ. ಯಾಕಂದ್ರೆ ಕರ್ದಂಟು ಆಗೋದೆ ಈ ಪ್ಲೇಟಲ್ಲಿ. ಈಗ ಸ್ಟವ್ ಹಚ್ಚಿ ಒಂದು ಚಿಕ್ಕ ಪಾತ್ರೆ ಇಟ್ಕೋತಾ ಇದ್ದೀನಿ. ನಾನು ಅಳತೆ ಕಪ್ಪಲ್ಲಿ ತೋರಿಸಿದ್ನಲ್ವ, ಅದೇ ಬಟ್ಲಲ್ಲಿ 1 ಬಟ್ಲು ಸಕ್ಕರೆ ತೊಗೊಂಡಿದ್ದೆ. ಅದು ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಮುಳುಗೋವಷ್ಟು ಮಾತ್ರ ನೀರು ಹಾಕಿ, ಜಾಸ್ತಿ ನೀರು ಹಾಕಿದರೆ ಪಾಕ ಬೇಗ ಬರೋಲ್ಲ. ನಾನು ಇನ್ನೊಂದು ಸ್ಟೌವಲ್ಲಿ ಸ್ವಲ್ಪ ಅಂಟು ಹುರ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ಈ ಪಾತ್ರೆನ ಆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಶಿಫ್ಟ್ ಮಾಡಿ ಒಂದು ಚಿಕ್ಕ ಬಾಣಲಿ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಅಂಟು ಹಾಕ್ತಾಯಿದ್ದೀನಿ. ಅಂಟು ಹಾಕಿದ ತಕ್ಷಣ ನೀವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಹಾಗೆ ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ತಿನ್ನೋವಾಗ ಬಿಡಿ ಬಿಡಿಯಾಗಿ ಸಿಗೋಲ್ಲ ಅದು. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಉರಿತಾ ಒಳ್ಳೆ ಸಂಡಿಗೆ ಥರ ಅದು ಫುಲ್ ಹರಡ್ಕೊಂಡ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ಒಂದು ಚಿಕ್ಕ ಬೌಲ್ಗೆ ನಾನು ಇದನ್ನ ಶಿಫ್ಟ್ ಮಾಡಿ ಇಟ್ಕೋತೀನಿ. ಇದು ಕೂಡ ನಮಗೆ ಲಾಸ್ಟಲ್ಲಿ ಬೇಕಾಗುತ್ತೆ. ಯಾಕಂದರೆ ನಮ್ಮ ಕ್ರಿಸ್ಪಿ ಕರ್ದಂಟು ಅಂತ ಆಗೋವಾಗ ಇದು ಅದಕ್ಕೋಸ್ಕರ ಈ ಕ್ರಿಸ್ಪಿಯಾಗಿರೋ ಅಂಟು ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ. ಈಗ ನೋಡಿ ಪಾಕ ಕುದೀತಾ ಇದೆ, ಆಗಿದೆ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿಬಿಡೋಣ. ನೋಡಿ ಈ ಬೆರಳಲ್ಲಿ ಈ ಥರ ಅಂಟ್ತಾ ಇದೆ ಇಲ್ವೋ ಅಂತ ನೋಡ್ಕೋಬೇಕು. ಕೆಲವೊಬ್ಬರಿಗೆ ಬೆರಳಿಂದ ಗೊತ್ತಾಗಲ್ಲ ಅನ್ನೋದಾದರೆ ಒಂದು ಟಿಪ್ ಇದೆ. ಒಂದು ಚಿಕ್ಕ ಪ್ಲೇಟಲ್ಲಿ ಅಥವಾ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಆ ಪಾಕನ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಈ ಬೆರಳಿಂದ ಈ ಥರ ಎಲ್ಲದನ್ನು ಜೋಡಿಸ್ಕೊತ ಹೋದರೆ ಸ್ವಲ್ಪ ಗಂಟು ಥರ ಆಗಬೇಕು ಅದು. ಈಗ ನೋಡಿ ಆಗಿಲ್ಲ. ನಾನು ಮತ್ತೊಂದು ಸಲ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ನಾನು 3 ಸಲ ಚೆಕ್ ಮಾಡಿದೆ, ಬಟ್ 3ನೇ ಸಲ ಕರೆಕ್ಟಾಗಿ ಆಗಿತ್ತು. ಇದು ಲಾಸ್ಟ್ ಟೈಮು. ನೋಡಿ ಈಗ ನಾನು ಈ ಪಾಕ ಹಾಕಿದ ತಕ್ಷಣ ಈಗ ನೋಡಿ ಎಲ್ಲ ಸೇರಿಸ್ತಾ ಇದ್ದೀನಲ್ವ, ಈ ಥರ ಗಂಟು ಥರ ಆಗಬೇಕು. ಇದನ್ನ ಒಂದೆಳೆ ಪಾಕ ಅಂತ ಕರೀತಾರೆ. ಈ ಒಂದೆಳೆ ಪಾಕ ಆದ ತಕ್ಷಣ ಇದಕ್ಕೆ ಸ್ಟವ್ ಆಫ್ ಮಾಡಿ ಇದನ್ನ ಪಾತ್ರೆ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಈಗ ಹಾಕ್ತಾಯಿದ್ದೀನಿ ನಾನು. ಬೇಕಾದರೆ ನೀವು ಹುರ್ಗಡ್ಲೆ ಪೌಡ್ರ್ ಮಾಡೋವಾಗ ಅಲ್ಲೇ 2 ಏಲಕ್ಕಿ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೋಬೋದು. ಕೆಲವೊಂದು ಸಲ ಅಳತೆ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಏಲಕ್ಕಿ ಪುಡಿ ಅದಕ್ಕೆ ಹಾಕೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಪಾಕಕ್ಕೆ ಹುರ್ಗಡ್ಲೆ ಪೌಡ್ರ್ ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪನೂ ಗಂಟಿಲ್ದ ಥರ ಕಲಿಸ್ತಾ ಹೋಗಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಸ್ವಲ್ಪ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಗಂಟೇನಾಗಲ್ಲ. ಸ್ವಲ್ಪ ಕೈ ಆಡಿಸ್ತಾ ಇರಿ. ನೋಡಿ ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಈಗ ಚೆನ್ನಾಗಿ ಇನ್ನೇನು ಕಲಸೋದೆಲ್ಲ ಮುಗೀತು ಅಂದಾಗ ಈಗ ನಾವು ಅಂಟು ಕರೆದಿಟ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸೋಣ. ನೋಡಿ ಕಲಿಸ್ತಾ ಇದ್ದೀನಿ ನಾನು. ಕಲಿಸ್ತಾ ಒಂದು ಒಳ್ಳೆ ಹದಕ್ಕೆ ಬಂದಿದೆ. ಈಗ ನಾವು ತುಪ್ಪ ಸವರಿಟ್ಕೊಂಡಿದ್ವಲ್ವ, ಆ ಪ್ಲೇಟ್ನ ತೊಗೊಂಬಿಟ್ಟು ಅದಕ್ಕೆ ಆ ಪ್ಲೇಟ್ಗೆ ಇದನ್ನು ಈಗ ಶಿಫ್ಟ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ದೊಡ್ಡವ್ರಿಗೆ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಾರ್ಮಲಾಗಿ ಮಾಡೋ ಕರ್ದಂಟಿಗಿಂತ ಈ ಥರ ಮಾಡಿದ್ರೆ ಸ್ವಲ್ಪ ಒಂದು ತಿನ್ನೋರು 2 ಪೀಸ್ ಬೇಕು ಅಂತ ಕೇಳ್ಬಿಟ್ಟು ತಿನ್ನೋ ಥರ ಆಗುತ್ತೆ. ಒಂದು ಸಲ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ರುಚಿಕರ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ಸದಾ ವೀಕ್ಷಿಸ್ತಾ ಇರಿ. ಈಗ ನೋಡಿ ರೆಡಿ ಆಗಿದೆ ಇದು. ಇದಕ್ಕೆ ನಾವು ಈಗ ಕೊಬ್ಬರಿ ತುರಿ ಮೇಲ್ಗಡೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ತುರಿ ಮತ್ತು ಗಸಗಸೆನ ಹಾಕ್ಕೊಂಬಿಡೋಣ. ಕೊಬ್ಬರಿ ತುರಿ ಮತ್ತು ಗಸಗಸೆನ ಹಾಕೋದ್ರಿಂದ ತಿನ್ನೋವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ. ನೋಡಿ ಈಗ ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. ಅರ್ಧ ಗಂಟೆ ಆದ ನಂತರ ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಇದನ್ನು ನಮ್ಮ ಮನೇಲಿ ತುಂಬ ಸಲ ಟ್ರೈ ಮಾಡಿದ್ದೀನಿ.
ನಮ್ಮ ಮನೆ ಉತ್ತರ ಕರ್ನಾಟಕದಲ್ಲೆಲ್ಲ ಈಗ ಅಂಟನ್ನ ಬಳಸಿ ಏನು ಕರ್ದಂಟು ಮಾಡ್ತಾ ಇರಲಿಲ್ಲ. ಬಟ್ ಇದು ಸ್ವಲ್ಪ ಹೊಸ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಕೂಡ. ನಮ್ಮನೆ ತುಂಬ ಇಷ್ಟಪಟ್ಟರು ಅನ್ನೋ ಕಾರಣಕ್ಕೆ ನಾನು ಇದೇ ಥರನೇ ಅವಾಗವಾಗ ಮಾಡ್ತಾನೇ ಇರ್ತೀನಿ. ಅದಕ್ಕೋಸ್ಕರ ಈ ರೆಸಿಪಿ ನಿಮಗೂ ತೋರಿಸಿದ್ರೆ ನಿಮಗೂ ಮಾಡ್ಕೊಂಡು ತಿನ್ನಲಿಕ್ಕೆ ರುಚಿ ಅಂತ ಅನ್ನಿಸ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಇದನ್ನು ನಾನು ನಿಮಗೆ ಮುರಿದ್ಬಿಟ್ಟು ಒಂದು ಸಲ ತೋರಿಸ್ತಾ ಇದ್ದೀನಿ. ಒಂದು ಬೈಟ್ ತೊಗೊಂಡು ತಿಂದೆ ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಆಗಿದೆ. ಸಿಹಿ ಕೂಡ ತುಂಬ ಜಾಸ್ತಿ ಅನಿಸಲ್ಲ, ಮೈಲ್ಡ್ ಆಗಿದೆ. ಸಿಹಿ ಜಾಸ್ತಿ ಇಷ್ಟಪಟ್ಟರೆ ಕೂಡ ಇಷ್ಟ ಆಗುತ್ತೆ. ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ. ಮತ್ತು ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.